ಅದು 5 ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮದೇವತೆ ಜಾತ್ರೆ. ಈ ಜಾತ್ರೆಯಲ್ಲಿ ರಥೋತ್ಸವದ ವೇಳೆ ವಿಶಿಷ್ಟ ಆಚರಣೆಯೊಂದು ನಡೆಯುತ್ತೆ. ನಾನಾ ಊರುಗಳಿಂದ ಬರೋ ಭಕ್ತರು ಭಂಡಾರ ಎರಚುವ ಮೂಲಕ ಇಷ್ಟಾರ್ಥ ಪೂರೈಕೆಗೆ ಹರಕೆ ಹೊರತಾರೆ. ಬನ್ನಿ ಹಾಗಿದ್ರೆ ನಾವು ಈ ಅಪರೂಪದ ಭಂಡಾರ ಪ್ರಪಂಚದಲ್ಲೊಂದು ಸುತ್ತು ಹಾಕಿ ಬರೋಣ. ಸುವರ್ಣ ಲೇಪನ ಮಾಡಿಕೊಂಡ ಕರ್ದಂಟನಗರಿ, ಚಿನ್ನದ ಬಣ್ಣದ ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಾಗರ. ಕಣ್ಣು ಹಾಯಿಸಿದಷ್ಟು ದೂರ ಭಕ್ತರದ್ದೇ ದಂಡು. ಮನೆ ಅಂಗಡಿಗಳ ಮೇಲೆ ನಿಂತು ಸಂಭ್ರಮವನ್ನ ಕಣ್ತುಂಬಿಕೊಳ್ತಿರೋ ಜನ. ಇದು ಬೆಳಗಾವಿ ಜಿಲ್ಲೆ ಗೋಕಾಕದ ಲಕ್ಷ್ಮೀದೇವಿ ರಥೋತ್ಸವದಲ್ಲಿ ಕಂಡುಬಂದ ದೃಶ್ಯ. ಐದು ವರ್ಷಕ್ಕೊಮ್ಮೆ ಬರುವ ಈ ವಿಶಿಷ್ಟ ಗ್ರಾಮದೇವತೆಯ ಜಾತ್ರೆಯಲ್ಲಿ ಎಲ್ಲಿ ನೋಡಿದ್ರೂ ಭಂಡಾರವೇ ಕಾಣಸಿಗುತ್ತೆ. ಇಲ್ಲಿನ ಲಕ್ಷ್ಮೀದೇವಿ ಭಂಡಾರ ಪ್ರಿಯೆ. ಹೀಗಾಗಿಯೇ ರಥೋತ್ಸವದಲ್ಲಿ ನಡೆಯುವ ಹೊನ್ನಾಟದಲ್ಲಿ ಭಕ್ತರು ರಥಕ್ಕೆ ಭಂಡಾರ ಎರಚುವ ಸಂಪ್ರದಾಯವಿದೆ. ಅಷ್ಟೇ ಅಲ್ಲದೆ ಪರಸ್ಪರ ತಾವು ಕೂಡ ಭಂಡಾರವನ್ನ ಎರಚಿಕೊಂಡು ಸಂಭ್ರಮಿಸುತ್ತಾರೆ. ಹೀಗೆ ಮಾಡೋದ್ರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾಳೆ ಅನ್ನೋ ನಂಬಿಕೆ ಇದೆ. ಲಕ್ಷ್ಮೀ ದೇವರಿ ಜಾತ್ರೆ ರೀ. 5 ವರ್ಷಕ್ಕೊಮ್ಮೆ ಆಗತ್ರಿ. ಭಂಡಾರ 3 ದಿವಸ ರೀ. ಅಲ್ಲಿ ತೇರು ಇರುವ ತನಕ ಅಷ್ಟು ಭಂಡಾರ ಹಾರಿಸ್ತಾರ್ರಿ. ಅದ್ರ ಹಿಂದಿನ ದಿವಸ ಹೊನ್ನಾಟ ಇರ್ತದ್ರಿ. ಅಲ್ಲ, ರಾತ್ರಿ ಹೊನ್ನಾಟ ಇರ್ತದ್ರಿ. ಅದು ಭಾಳ ಚಂದ, ನೋಡಾಕ್ ಚಂದ ಇರ್ತದ್ರಿ. 5 ವರ್ಷಕ್ಕೊಮ್ಮೆ 9 ದಿನಗಳ ಕಾಲ ಗೋಕಾಕದಲ್ಲಿ ಈ ಜಾತ್ರೆ ನಡೆಯುತ್ತೆ. ಈಗಾಗಲೇ ಜಾತ್ರೆ ಆರಂಭವಾಗಿ 4 ದಿನ ಕಳೆದಿದ್ದು ನಗರದಲ್ಲೆಲ್ಲ ಸಂಭ್ರಮ ಮನೆ ಮಾಡಿದೆ. ಇನ್ನು ಜಾತ್ರೆಯಲ್ಲಿ ಭಂಡಾರವೇ ಪ್ರಮುಖವಾಗಿರೋದ್ರಿಂದ ಇದನ್ನ ಭಂಡಾರ ಜಾತ್ರೆ ಅಂತಲೇ ಕರೀತಾರೆ. ಈ ಜಾತ್ರೆ ವೇಳೆ ಪ್ರತಿದಿನ 400 ಕ್ವಿಂಟಲ್ ಭಂಡಾರ ಖರ್ಚಾಗುತ್ತೆ. ಇಷ್ಟೇ ಅಲ್ಲದೆ ಈ ವಿಶಿಷ್ಟ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಲಕ್ಷ್ಮೀದೇವಿ ಜಾತ್ರೆಗೆ ಆಗಮಿಸುತ್ತಾರೆ. ವರ್ಷಕ್ಕೊಮ್ಮೆ ಜಾತ್ರೆ ಆಗತ್ತ. ಆಮೇಲೆ ಭಂಡಾರ ಅಲ್ಲ, ಲಕ್ಷ್ಮೀ ದೇವ್ರದ್ದು ಒಂದು ದೊಡ್ಡ ಅವತಾರ ಇದೆ. ಚೆನ್ನಾಗಿ ಒಂದು 9 ದಿನ ಜಾತ್ರೆ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ. ಆಮೇಲೆ ಭಂಡಾರದ ಭಾಳ ವಿಶೇಷ ಐತಿ ಇಲ್ಲಿ. ಆಮೇಲೆ ಹೊನ್ನಾಟ ಚೆನ್ನಾಗಿ ಒಂಥರ ಫಂಕ್ಷನ್ ಆಗತ್ತೆ. ಇನ್ನು ಕಳೆದ 4 ದಿನಗಳಿಂದ ನಡೆದ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡು ಭಂಡಾರದಲ್ಲಿ ಮಿಂದೆದ್ದಿದ್ದಾರೆ. ಗೋಕಾಕದ ಹಾದಿ ಬೀದಿಗಳೆಲ್ಲ ಈಗ ಚಿನ್ನದ ಕಳೆ ಬಂದಿದೆ. ಇನ್ನು 5 ದಿನ ಈ ಜಾತ್ರೆ ನಡೆಯಲಿದ್ದು ನೀವು ಹೊನ್ನಾಟದಲ್ಲಿ ಪಾಲ್ಗೊಂಡು ಲಕ್ಷ್ಮೀದೇವಿ ಕೃಪೆಗೆ ಪಾತ್ರರಾಗಿ ನಿಮ್ಮ ಇಷ್ಟಾರ್ಥಗಳನ್ನ ಪ್ರಾರ್ಥಿಸಬಹುದಾಗಿದೆ. ಶ್ರೀಕಾಂತ್ ಕುಪ್ಕಡ್ಡಿ, TV9 ಬೆಳಗಾವಿ.